ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರೆ. ನಿಮಗೂ ಕೂಡ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಆರಂಭಿಸಬೇಕು ಎನ್ನುವ ಒಂದು ಆಸೆ ಇದೆ. ಆದರೆ ಯಾವ ಟಾಪಿಕ್ ಅನ್ನು ಆಯ್ಕೆ ಮಾಡಬೇಕು ಎಂಬ ಕನ್ಫ್ಯೂಷನ್ ಕೂಡ ಇರಬಹುದು. ತಪ್ಪಾದ ನೀಶ್ ಆಯ್ಕೆ ಮಾಡಿದರೆ ನಿಮ್ಮ ಮೋಟಿವೇಶನ್ ಕೂಡ ಕಡಿಮೆ ಆಗಬಹುದು. ಬಹಳ ಜನ ಇದೇ ತಪ್ಪು ಮಾಡಿ ಸ್ವಲ್ಪ ದಿನದಲ್ಲೇ ಚಾನಲ್ ಅನ್ನು ಬಿಡುತ್ತಾರೆ. ಆದರೆ ಸರಿಯಾದ ನೀಶ್ ಆಯ್ಕೆ ಮಾಡಿದರೆ ನಿಮ್ಮ ಯೂಟ್ಯೂಬ್ ಜರ್ನಿ ತುಂಬಾ ಸುಲಭವಾಗುತ್ತದೆ. ಈ ವಿಡಿಯೋದಲ್ಲಿ ಉತ್ತಮವಾಗಿರುವ ಯೂಟ್ಯೂಬ್ ನೀಶ್ಗಳ ಬಗ್ಗೆ ತಿಳಿಸುತ್ತೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಿಮಗೆ ಯಾವ ನೀಶ್ ಸೂಕ್ತ ಅನ್ನೋದನ್ನು ಕೂಡ ತಿಳಿಸುತ್ತೇನೆ. ಹಾಗಾದ್ರೆ ಶುರು ಮಾಡೋಣ. ಮೊದಲು ನೀಶ್ ಅಂದ್ರೇನು ಅಂತ ತಿಳಿದುಕೊಳ್ಳುವ. ನೀಶ್ ಅಂದ್ರೆ ಒಂದೇ ವಿಷಯದ ಬಗ್ಗೆ ನಿರಂತರವಾಗಿ ವಿಡಿಯೋ ಮಾಡೋದು. ನೀವು ಯಾವಾಗಲೂ ಇಂಗ್ಲಿಷ್ ಕಲಿಸುವ ಬಗ್ಗೆ ವಿಡಿಯೋ ಮಾಡಿದರೆ ಅದು ಎಜುಕೇಶನ್ ನೀಶ್. ಆದರೆ ಇಂದು ಎಜುಕೇಶನ್, ನಾಳೆ ಫೈನಾನ್ಸ್, ಮತ್ತೊಂದು ದಿನ ಗೇಮಿಂಗ್, ಈ ತರ ಹೀಗೆ ಎಲ್ಲಾ ವಿಷಯಗಳನ್ನು ಮಿಕ್ಸ್ ಮಾಡಿದರೆ ಯೂಟ್ಯೂಬ್ ಕೂಡ ಕನ್ಫ್ಯೂಸ್ ಆಗುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಒಂದೇ ಟಾಪಿಕ್ ಮೇಲೆ ಕೆಲಸ ಮಾಡಿ. ಇದರಿಂದ ನಿಮ್ಮ ವಿಡಿಯೋ ಸರಿಯಾದ ಆಡಿಯನ್ಸ್ಗೆ ತಲುಪುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ ಟಾಪ್ ನೀಶ್ಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ನಿಮಗೆ ಯಾವುದಾದರೂ ಒಂದು ವಿಷಯವನ್ನು ಚೆನ್ನಾಗಿ ಗೊತ್ತಿದ್ದರೆ ಅದನ್ನು ಇತರರಿಗೂ ಕೂಡ ಕಲಿಸಬಹುದು. ಉದಾಹರಣೆಗೆ ಇಂಗ್ಲಿಷ್, ಮ್ಯಾಥ್ಸ್, ಕಂಪ್ಯೂಟರ್, ಜನರಲ್ ನಾಲೆಡ್ಜ್, ಇಂಥ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡಬಹುದು. ಈಗ ಎರಡನೇ ನೀಶ್ ನೋಡುವ. ಎಐ ಟೂಲ್ಸ್. ಇತ್ತೀಚಿನ ದಿನದಲ್ಲಿ ಎಐ ತುಂಬಾ ವೇಗವಾಗಿ ಬೆಳೆಯುತ್ತಿದೆ. ಅದರ ಬಗ್ಗೆ ವಿಡಿಯೋಗಳು ಮಾಡುವುದು ಕೂಡ ಉತ್ತಮ ಡಿಮ್ಯಾಂಡ್ ಇರುತ್ತದೆ. ಹೊಸ ಎಐ ಟೂಲ್ಸ್ ಪ್ರತಿದಿನ ಬರುವುದರಿಂದ ಈ ನೀಶ್ಗೆ ಉತ್ತಮ ಫ್ಯೂಚರ್ ಇದೆ. ಚಾಟ್ ಜಿಪಿಟಿ, ಕೋಡಿಂಗ್ ಟೂಲ್ಸ್, ಇಂತಹ ವಿಷಯಗಳ ಬಗ್ಗೆ ಸರಳವಾಗಿ ವಿಡಿಯೋ ಮಾಡಬಹುದು. ಕಾಂಪಿಟಿಷನ್ ಹೆಚ್ಚಾಗುತ್ತಿದ್ದರೂ ಹೊಸ ಅವಕಾಶಗಳು ಕೂಡ ಸಾಕಷ್ಟಿವೆ. ಈಗ ಮೂರನೇ ನೀಶ್ ಫೈನಾನ್ಸ್. ಹಣದ ಬಗ್ಗೆ ಜನರಿಗೆ ತಿಳಿಸುವುದು ಈ ನೀಶ್ನ ಮುಖ್ಯ ಉದ್ದೇಶ. ಉದಾಹರಣೆಗೆ ಸೇವಿಂಗ್ ಟಿಪ್ಸ್, ಬಜೆಟ್ ಪ್ಲಾನಿಂಗ್, ಇನ್ವೆಸ್ಟ್ಮೆಂಟ್, ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ ಮಾರ್ಕೆಟ್ ಇತ್ಯಾದಿಗಳು. ಕುಕಿಂಗ್. ಅಡುಗೆ ಮಾಡುವುದು ಇಷ್ಟವಿದ್ದರೆ ಈ ನೀಶ್ ನಿಮಗಾಗಿ. ಬ್ರೇಕ್ಫಾಸ್ಟ್ ರೆಸಿಪಿ, ಲಂಚ್, ಡಿನ್ನರ್, ಈ ತರ ಇಂಥ ವಿಷಯಗಳ ಬಗ್ಗೆ ಕೂಡ ವಿಡಿಯೋ ಮಾಡಬಹುದು. ಕುಕಿಂಗ್ ವಿಡಿಯೋಸ್ಗೆ ಯಾವಾಗಲೂ ಒಳ್ಳೆಯ ಆಡಿಯನ್ಸ್ ಇರುತ್ತಾರೆ. ನೀಶ್ ಹೆಲ್ತ್ ಅಂಡ್ ಫಿಟ್ನೆಸ್. ಜನರಿಗೆ ಆರೋಗ್ಯದ ಬಗ್ಗೆ ತಿಳಿಸುವುದು ಈ ನೀಶ್ನ ಉದ್ದೇಶ. ವರ್ಕೌಟ್, ವಾಕಿಂಗ್, ಯೋಗ, ಹೆಲ್ತಿ ಫುಡ್, ವೆಯ್ಟ್ ಲಾಸ್, ಫಿಟ್ನೆಸ್ ಟಿಪ್ಸ್, ಇಂಥ ವಿಷಯಗಳ ಬಗ್ಗೆ ವಿಡಿಯೋ ಮಾಡಬಹುದು. ಈ ನೀಶ್ಗೂ ಉತ್ತಮ ಡಿಮ್ಯಾಂಡ್ ಇದೆ. ಆದರೆ ಯಾವುದೇ ಆರೋಗ್ಯ ಸಲಹೆ ನೀಡುವಾಗ ಸರಿಯಾದ ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳಬೇಕು. ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಕೆರಿಯರ್ ಮತ್ತು ಜಾಬ್ಸ್. ಈ ನೀಶ್ನಲ್ಲಿ ಜಾಬ್ ಅಪ್ಡೇಟ್ಸ್, ರೆಸ್ಯೂಮ್ ಟಿಪ್ಸ್, ಇಂಟರ್ವ್ಯೂ ಪ್ರಿಪರೇಷನ್, ಗವರ್ಮೆಂಟ್ ಜಾಬ್ಸ್, ಪ್ರೈವೇಟ್ ಜಾಬ್ಸ್, ಸ್ಕಿಲ್ ಡೆವಲಪ್ಮೆಂಟ್, ಆನ್ಲೈನ್ ಜಾಬ್ಸ್, ಇಂತಹ ವಿಷಯಗಳ ಬಗ್ಗೆ ವಿಡಿಯೋ ಮಾಡಬಹುದು. ವಿದ್ಯಾರ್ಥಿಗಳು ಮತ್ತು ಜಾಬ್ ಸೀಕರ್ಸ್ ಈ ರೀತಿಯ ವಿಡಿಯೋಗಳನ್ನು ಹೆಚ್ಚು ನೋಡುತ್ತಾರೆ. ಇಷ್ಟೇ ಅಲ್ಲದೆ ಇನ್ನು ಕೂಡ ಹಲವಾರು ನೀಶ್ಗಳಿವೆ. ಆದರೆ ಮುಂದೊಂದು ದಿನ ಬೇರೆ ವಿಡಿಯೋದಲ್ಲಿ ನೋಡುವ. ಈಗ ನಿಮಗೆ ಯಾವ ನೀಶನ್ನು ಸೆಲೆಕ್ಟ್ ಮಾಡಬೇಕು ಎಂದು ಕನ್ಫ್ಯೂಸ್ ಆಗಿದ್ರೆ ನೀವು ಹೀಗೆ ಮಾಡಬಹುದು. ಒಂದನೇದಾಗಿ ನಿಮ್ಗೆ ಸುಮಾರು 100 ವಿಡಿಯೋ ಮಾಡುವಷ್ಟು ಆಸಕ್ತಿ ಇರುವ ಟಾಪಿಕ್ ಅನ್ನೇ ಆಯ್ಕೆ ಮಾಡಿ. ಅಲ್ಲದೆ ಎರಡನೇದಾಗಿ ಇತರರನ್ನು ಕಾಪಿ ಮಾಡಲು ಹೋಗಬೇಡಿ. ಯಾಕಂದ್ರೆ ಇದರಿಂದ ನಿಮ್ಗೆ ನಿರಂತರವಾಗಿ ವಿಡಿಯೋ ಮಾಡಲು ಕಷ್ಟವಾಗುತ್ತದೆ. ಸೊ ಈ ಟ್ರಿಕ್ ಅನ್ನು ಫಾಲೋ ಮಾಡಿ. ಇನ್ನೊಂದು ರೀತಿಯಲ್ಲೂ ಕೂಡ ನಿಮ್ಮ ಇಷ್ಟದ ಟಾಪಿಕ್ ಯಾವುದು ಗುರುತಿಸಬಹುದು. ಅದೇನೆಂದರೆ ನೀವು ಅತಿ ಹೆಚ್ಚು ನೋಡುವ ವಿಡಿಯೋಸ್ ಯಾವ ಟಾಪಿಕ್ಗೆ ಸೇರಿದ್ದು, ಇದೇ ನಿಮ್ಮ ಇಷ್ಟದ ಕ್ಯಾಟಗರಿ. ಇಂಥ ಕ್ಯಾಟಗರಿಯನ್ನು ಆಯ್ಕೆ ಮಾಡಿ ನೀವು ಯೂಟ್ಯೂಬ್ ನಲ್ಲಿ ಮುಂದುವರಿಯಬಹುದು. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಕೀಪ್ ಗ್ರೋಯಿಂಗ್.